ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ, ತುಮಕೂರಿಂದ. ಇವತ್ತು ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತೀನಿ. ಇದೇನಪ್ಪ ಅಂದರೆ, ಈ ವಿಷಯ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಆದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ವಿಚಾರ. ಕೆಲವೊಬ್ಬರಿಗೆ ಇದು ಅನುಭವ ಆಗಿಲ್ಲದೆ ಇರೋರಿಗೆ, ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇರೋರಿಗೆ ಈ ವಿಚಾರ ಹೊಸದು ಅನಿಸುತ್ತೆ. ಅದರಿಂದ ಒಂದು ಪಾಠ ಆಗ್ಬೋದು, ಇದರಿಂದ ಒಂದು ಪಾಠ ಕಲಿಬೋದು. ಇದರಿಂದ ಅದೇನಪ್ಪ ಅಂದರೆ, ತುಂಬ ಜನ ಬಿ ಪಿ ಆಗಲಿ ಶುಗರ್ ಆಗಲಿ ಶುರು ಆದಮೇಲೆ, ಬಿ ಪಿ ಶುಗರು ಸ್ಟಾರ್ಟ್ ಆದಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡಿ ತೊಗೊತಾ ಇರ್ತಾರೆ. ತೊಗೊಂಡು ಒಂದು ಸ್ವಲ್ಪ ದಿನ ಆದಮೇಲೆ, ತಿಂಗಳು 2 ತಿಂಗಳು ಆ ಥರ ಆದಮೇಲೆ ನಾರ್ಮಲ್ ಬಂದುಬಿಡುತ್ತೆ. ನಾರ್ಮಲ್ ಬಂದಮೇಲೆ ಅವ್ರು ಏನು ಮಾಡ್ತಾರೆ, ಬಿ ಪಿ ಟ್ಯಾಬ್ಲೆಟು ಶುಗರ್ ಟ್ಯಾಬ್ಲೆಟ್ ನಿಲ್ಲಿಸಾಕ್ಬಿಡ್ತಾರೆ. ಸೊ ಈ ಥರ ತುಂಬ ಜನ ಕಾಮನಾಗಿ ಮಾಡ್ತಾರೆ ಇದನ್ನು. ತುಂಬ ಜನ ಕಾಮನಾಗಿ ಹಾಸ್ಪಿಟ್ಲಿಗೆ ಬರೋರು, ಕ್ಲಿನಿಕ್ಗೆ ಬರೋರು ತುಂಬ ಜನ ನೋಡ್ತೀವಲ್ಲ. ಬಿ ಪಿ ಶುಗರ್ ನಾರ್ಮಲ್ ಆಗ್ತಿದ್ದಂಗೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ನಿಲ್ಲಿಸಾಕ್ತಾರೆ. ನೆಕ್ಸ್ಟ್ ಯಾವಾಗೋ ಒಂದ್ಸಲ ಬರ್ತಾರೆ, 2 ತಿಂಗಳು 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದ್ಸಲ ಬರ್ತಾರೆ. ಆವಾಗ ಚೆಕ್ ಮಾಡಿ ನೋಡಿದಾಗ ಜಾಸ್ತಿ ಇರ್ತೀವಿ. ಯಾಕೆ ಟ್ಯಾಬ್ಲೆಟ್ಸ್ ತೊಗೊತಾ ಇಲ್ವ ಅಂತ ನಾವು ಕೇಳ್ತೀವಿ. ಇಲ್ಲ ಡಾಕ್ಟರ್, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದೆ, ನಾರ್ಮಲ್ ಆಯಿತು, ಮತ್ತು ಅದಕ್ಕೆ ನಿಲ್ಲಿಸಾಕ್ತೆ ಅಂತ ಹೇಳ್ತಾರೆ. ಇಲ್ಲ ಒಂದೊಂದ್ಸಲ ಅವರೇ ಕೇಳ್ತಾರೆ, ಏನಪ್ಪ ಅಂದರೆ ಶುಗರ್ ಬಿ ಪಿ ಜಾಸ್ತಿ ಆದಮೇಲೆ ಡಾಕ್ಟರ್ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆ, ನಾರ್ಮಲ್ ಆಗಿತ್ತು, ಮತ್ತೆ ಯಾಕೋ ಜಾಸ್ತಿ ಆಯಿತು ಅಂತ ಅವ್ರು ಹೇಳ್ತಾರೆ. ಸೊ ಅವ್ರ ಪ್ರಕಾರ ಏನಂದರೆ, ಇದು ಒಂಥರ ಕೆಮ್ಮು ನೆಗಡಿ ಜ್ವರ ಥರ. ಈಗ ಕೆಮ್ಮು ನೆಗಡಿ ಜ್ವರ ಹೆಂಗೆ, ಕೆಮ್ಮಿಗೆ ಸಿರಪ್ಪು ಟಾನಿಕ್ ತೊಗೊಂಡ್ರೆ ವಾಸಿ ಆಗಿಬಿಡುತ್ತೆ, ನಿಲ್ಸಾಕ್ತಾರೆ. ಜ್ವರಕ್ಕೆ ಟ್ಯಾಬ್ಲೆಟ್ಸ್ ತೊಗೊತಾರೆ, ಇಂಜೆಕ್ಷನ್ ಹಾಕ್ಸ್ಕೊತಾರೆ, ಜ್ವರ ನಿಂತಾದ್ಮೇಲೆ ನಿಂತಾಗ್ಬಿಡುತ್ತೆ. ಅವ್ರ ಪ್ರಕಾರ ಕೆಮ್ಮು ನೆಗಡಿ ಜ್ವರದ ಥರ, ಅಂದರೆ ನಾರ್ಮಲ್ ಆಗಿದ್ದಾಗ ಮತ್ತೆ ಬರಲ್ಲ ಅಂತ ಮಾಡ್ತಾರೆ. ಸೊ ಈ ಕಾಯಿಲೆ ಆ ಥರ ಅಲ್ಲ. ಸೊ ಒಂದ್ಸಲ ಶುರು ಆದಮೇಲೆ ಅದು ಜೀವನ ಪೂರ್ತಿ ಇರುತ್ತೆ. ಅದು ಟ್ಯಾಬ್ಲೆಟ್ಸ್ ಯಾವುದೇ ಕಾರಣಕ್ಕೂ ನಿಲ್ಸಾಕ್ಬಾರ್ದು. ಸೊ ಓಕೆ, ಏನೂ ತೊಂದರೆ ಆಗಿಲ್ಲ, ಹಾಸ್ಪಿಟಲ್ಗೆ ಬಂದಮೇಲೆ ನಾವು ಚೆಕ್ ಮಾಡ್ತೀವಿ, ಜಾಸ್ತಿ ಇದ್ಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಟ್ಯಾಬ್ಲೆಟ್ ಶುರು ಮಾಡ್ತೀವಿ. ಕೆಲವೊಂದು ಸಲ ಸ್ವಲ್ಪ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ, ಇದರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ, ಸಣ್ಣ ಪುಟ್ಟ ತೊಂದರೆ ಆಗುತ್ತೆ ಕೆಲವೊಂದು ಸಲ. ಏನಪ್ಪ ಅಂದರೆ, ಈಗ ತಲೆನೋವಾಗ್ಬೋದು, ತಲೆ ಸುತ್ತಾಗ್ಬೋದು, ಬಿ ಪಿ ಜಾಸ್ತಿ ಆದಾಗ, ಇಲ್ಲ ಎದೆ ನೋವು, ಉಸಿರಾಡೋ ತೊಂದರೆ ಆಗ್ಬೋದು, ಕಾಲು ಊತ, ಇಲ್ಲ ಕಾಲು ನೋವು, ಫುಲ್ ಸುಸ್ತಾಗ್ಬೋದು, ಕಾಲು ಈ ಥರ ಎಲ್ಲ ಸ್ಟಾರ್ಟ್ ಆದಾಗ, ಬಿ ಪಿ ಶುಗರ್ ಸಹಿತ ಸಿಕ್ಕಾಪುಟ್ಟ ಸಣ್ಣ ಪುಟ್ಟ ತೊಂದರೆ ಸ್ಟಾರ್ಟ್ ಆದಾಗ ಮತ್ತೆ ಅವ್ರಿಗೆ ಈ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಕೆಲವೊಂದು ಸಲ ಡೇಂಜರ್ ಪ್ರಾಬ್ಲಮ್ ಆಗುತ್ತೆ. ಡೇಂಜರ್ ಏನಪ್ಪ ಅಂದರೆ, ಬಿ ಪಿ ಜಾಸ್ತಿ ಆದರೆ ಸ್ಟ್ರೋಕ್ ಆಗೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗೋದು, ಇಲ್ಲ ಅಂದರೆ ಏನಾದರೂ ಬಾಡಿ ಫುಲ್ ಇನ್ಫೆಕ್ಷನ್ ಆಗೋದು, ಸೆಪ್ಟಿಕ್ ಆಗೋದು, ಇಲ್ಲ ಗ್ಯಾಂಗ್ರೀನ್ ಥರ ಆಗೋದು. ಸೊ ಈ ಥರ ಪ್ರಾಬ್ಲಮ್ ಆದರೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಅಂದರೆ ನೀವು ಮಾಡಿರೋ ಒಂದು ಇದಕ್ಕೋಸ್ಕರ, ಅಂದರೆ ಬಿಟ್ಟಿರೋ ಮಿಸ್ಟೇಕಿಂದ, ಟ್ಯಾಬ್ಲೆಟ್ಸ್ ಬಿಟ್ಟಿರೋ ಮಿಸ್ಟೇಕಿಂದ ಇನ್ನೂ ಜಾಸ್ತಿ ಆಗೋಲ್ಲ, ಬಿ ಪಿ ಶುಗರ್ ನಾರ್ಮಲ್ ಆಗಿದೆ, ಇನ್ನೇನು ಅವಶ್ಯಕತೆ ಇಲ್ಲ ಅಂದಾಗ ಟ್ಯಾಬ್ಲೆಟ್ ಬಿಟ್ಟಿರೋದ್ರಿಂದ ಈ ಥರ ಅನಾಹುತ ಆಗಿಬಿಡುತ್ತೆ. ಸಿಕ್ಕಾಪುಟ್ಟ ಸಣ್ಣ ಪುಟ್ಟ ತೊಂದರೆ ಆದರೆ ನಾವು ಹೆಂಗೋ ಒಂದು ಹೇಳ್ಬಿಟ್ಟು ಟ್ಯಾಬ್ಲೆಟ್ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಈ ಥರ ಆದಾಗ ಮತ್ತೆ ನಿಮ್ಗೆ ಅದನ್ನು ವಾಪಸ್ಸು ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಸ್ಟ್ರೋಕ್ ಆದಮೇಲೆ, ಒಂದು ಹಾರ್ಟ್ ಅಟ್ಯಾಕ್ ಆದಮೇಲೆ ಅದು ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಆ್ಯಡ್ ಆಗುತ್ತೆ. ನಿಮಗೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ಸ್ ಜೊತೆಗೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ ಆಗುತ್ತೆ. ಜೀವನ ಪೂರ್ತಿ ಒಂಥರ ಜೀವನ ಸ್ವಲ್ಪ ಲೈಫ್ ರಿಸ್ಟ್ರಿಕ್ಷನ್ ಆಗುತ್ತೆ, ಅಷ್ಟು ಮುಂಚೆ ಥರ ಜೀವನ ನಡೆಸೋಕ್ಕಾಗಲ್ಲ. ಸೊ ನೀವಿಂದು ಬಿ ಪಿ ಶುಗರು ಇದು ಕೆಮ್ಮು ನೆಗಡಿ ಜ್ವರ ಥರ ಅಲ್ಲ, ಒಂದ್ಸಲ ಸ್ಟಾರ್ಟ್ ಆದಮೇಲೆ ಇರುತ್ತೆ. ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸು ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಅದು ಮತ್ತೆ ಜಾಸ್ತಿ ಆಗುತ್ತೆ. ಅದು ಒಂದು ಅರ್ಥ ಮಾಡ್ಕೊಬೇಕು, ಟ್ಯಾಬ್ಲೆಟ್ಸು ತೊಗೊತಾ ಇರ್ಬೇಕಾದ್ರೆ ಬಿ ಪಿ ನಾರ್ಮಲ್ ಅಂದರೆ ಅದು ಕರೆಕ್ಟ್ ಅಂತ. ಬಿ ಪಿ ಟ್ಯಾಬ್ಲೆಟ್ಸ್ ತೊಗೊಂಡಾಗ ನಾರ್ಮಲ್ ಆಗ್ತಾಯಿದ್ರೆ ಮಾತ್ರೆ ತೊಗೊಳೋದ್ರಿಂದ ನಾರ್ಮಲ್ ಆಗಿದೆ. ಅದು ಮಾತ್ರೆ ಶುಗರ್ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನಾರ್ಮಲ್ ಆಗಿದೆ, ಬಿಟ್ಟರೆ ಅದು ಮಾತ್ರೆ ನಿಲ್ಲಿಸಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಯಾರಿಗೇ ಆಗಲಿ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಬಿ ಪಿ ಶುಗರ್ ಲೋ ಆದರೆ ಮಾತ್ರ ನಾವು ಟ್ಯಾಬ್ಲೆಟ್ಸನ್ನು ನೋಡಿ ನಾವು ಸ್ವಲ್ಪ ಪವರ್ ಕಡಿಮೆ ಮಾಡ್ತೀವಿ, ನಿಲ್ಸೋಕ್ಕೋಗಲ್ಲ. ತೀರಾ ಲೋ ಆದರೆ ನಾವು ನಿಲ್ಲಿಸ್ತೀವಿ, ನಾವು ಯಾವಾಗ ಬೇಕೋ ನಿಲ್ಲಿಸ್ಬೇಕಂತ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಸೊ ಅದನ್ನು ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅದರಿಂದ ಆಗೋ ಪರಿಣಾಮ ತುಂಬ ಡೇಂಜರ್ ಇರುತ್ತೆ. ಸಣ್ಣ ಪುಟ್ಟ ತೊಂದರೆ ಆದರೆ ಪರವಾಗಿಲ್ಲ, ಹೆಂಗೋ ರಿಕವರಿ ಆಗುತ್ತೆ. ಅದು ಡೇಂಜರ್ ಪ್ರಾಬ್ಲಮ್ ಆದಾಗ ಮತ್ತೆ ಅದರಿಂದ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನಾರ್ಮಲ್ ಇರುತ್ತೆ, ಬಿಟ್ಟರೆ ಟ್ಯಾಬ್ಲೆಟ್ಸ್ ಬಿಟ್ಟರೆ ಮತ್ತೆ ಜಾಸ್ತಿ ಆಗುತ್ತೆ. ತೀರಾ ಏನಾದರೂ ತೊಂದರೆ ಆದರೆ, ಬಿ ಪಿ ಲೋ ಆದಾಗ ಸುಸ್ತಾಗೋದು, ತಲೆ ಸುತ್ತು ಬರೋದು, ಆ ಥರ ಇದ್ದರೆ ಹಾಸ್ಪಿಟಲ್ಗೆ ಬರಬೇಕು, ಡಾಕ್ಟ್ರ್ ಕೇಳಬೇಕು, ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು. ನಾವು ನೋಡಿಕೊಂಡು ಪವರ್ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಮಾಡ್ತೀವಿ, ಶುಗರ್ದಷ್ಟೇ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಸೊ ಅದು ಯಾವುದೇ ಕಾರಣಕ್ಕೂ ನೀವು ಟ್ಯಾಬ್ಲೆಟ್ಸ್ ನಿಲ್ಲಿಸೋದಾಗಲಿ, ಟ್ಯಾಬ್ಲೆಟ್ಸು ಈ ಥರ ಶುಗರ್ ನಾರ್ಮಲ್, ಬಿ ಪಿ ನಾರ್ಮಲ್ ಬಂದಮೇಲೆ ಬಂದು ಕೇಳಬೇಕು ಡಾಕ್ಟರ್ಸ್, ಈ ಥರ ಆಗಿದೆ ಅಂತ ಹೇಳಿದಾಗ ಆ ಟ್ಯಾಬ್ಲೆಟ್ಸ್ನ ನೋಡ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವೇ ಹೋಗಿ ನೀವೇ ಸ್ವತಃ ನೀವು ಅದನ್ನು ಟ್ಯಾಬ್ಲೆಟ್ಸು ನಿಲ್ಲಿಸೋದ್ರಿಂದ, ಸ್ಟಾಪ್ ಮಾಡೋದ್ರಿಂದ ಅದರಿಂದ ಆಗ ಅನಾಹುತ ತುಂಬ ಡೇಂಜರ್ ಇರುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿರಬೇಕು. ಯಾವುದೇ ಕಾರಣ ಟ್ಯಾಬ್ಲೆಟ್ಸ್ ನಿಲ್ಲಿಸಬಾರ್ದು. ಥ್ಯಾಂಕ್ ಯು.